ನಿಮಗೆ ಗೊತ್ತಾ, ನಮ್ಮ ಒಂದು ಹಾಡು 50ಕ್ಕೂ ಹೆಚ್ಚು ಕಡೆ ನಮಗೆ ಹಣ ಸಂಪಾದನೆ ಮಾಡಿಕೊಡುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ರಾಘವೇಂದ್ರ ಪ್ರಸಾದ್. ವೆಲ್ಕಮ್ ಟು RP ಮ್ಯೂಸಿಕ್ ಚಾನೆಲ್. ಹಣ ಸಂಪಾದನೆಗೆ ಎರಡು ಮಾರ್ಗ ಇದೆ. ನಮ್ಮ ಹಾಡುಗಳನ್ನ ಎರಡು ರೀತಿ ಉಪಯೋಗಿಸ್ಬೋದು. ಒಂದು ವಿಡಿಯೋ ಹಾಡುಗಳು, ಇನ್ನೊಂದು ಆಡಿಯೋ ಹಾಡುಗಳು. ವಿಡಿಯೋ ಹಾಡುಗಳಿಗೆ ನಾವು ಉಪಯೋಗಿಸೋದು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ಆದರೆ ಆಡಿಯೋಗೆ ಎಷ್ಟು ಪ್ಲಾಟ್ಫಾರ್ಮ್ ಇದೆ ಗೊತ್ತಾ? ಇಲ್ಲಿ ನೋಡಿ, ನಿಮ್ಮ ಹಾಡು ಸ್ಪೋಟಿಫೈ, ಆ್ಯಪಲ್ ಮ್ಯೂಸಿಕ್, ಐಟ್ಯೂನ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್, ಯೂಟ್ಯೂಬ್ ಮ್ಯೂಸಿಕ್, ಅಮೆಜಾನ್, ಪ್ಯಾಂಡೋರಾ, ಡೀಸರ್, ಟಿಡಲ್, ಐಹಿಯರ್ ರೇಡಿಯೋ, ಕ್ಯೂಬಸ್, ಸಾವಿ, ಬೂಮ್ ಪ್ಲೇ, ಅಂಗಾಮಿ, ನೆಟ್ಟೀಸ್, ಟೆನ್ಸೆಂಟಿ, ಕ್ಲಾರೋ ಮ್ಯೂಸಿಕಾ, ಜಾಕ್ ಮೀಡಿಯಾ, ಅಡಾಪ್ಟರ್, ಫ್ಲೋ, ಮೀಡಿಯಾ ನೆಟ್. ಓಕೆ, ಸೊ ಇಷ್ಟು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮ್ಮ ಹಾಡು ಅಪ್ಲೋಡ್ ಆಗುತ್ತೆ. ಹೇಗೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಈ ಹಾಡನ್ನ ಕೇಳಿ. ಎದ್ದೇಳುಗೋ ಮಾತೆ, ಎದ್ದೇಳು ತಾಯೇ, ಎದ್ದೇಳುಗೋ ಮಾತೆ, ಎದ್ದೇಳು ತಾಯೇ, ಹೊಂಬೆಳಕು ಮೂಡಿದೆ, ಎದ್ದೇಳು ತಾಯೇ, ಹಕ್ಕಿಗಳ ಕಲರವ ಕೇಳುತ್ತಿದೆ ತಾಯೇ, ಭಕ್ತರ ಮೊರೆಯನ್ನು ಕೇಳಮ್ಮ ತಾಯೇ, ಎದ್ದೇಳುಗೋ ಮಾತೆ, ಎದ್ದೇಳು ತಾಯೇ. ಇದನ್ನು ನಾನೇ ಹಾಡಿದ್ದೀನಿ ಮತ್ತು AI ಟೆಕ್ನಾಲಜಿಯನ್ನು ಬಳಸ್ಬಿಟ್ಟಿದ್ದೀನಿ. ಅದು ಯಾವ್ಯಾವುದು ಅನ್ನೋದನ್ನು ಈಗ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಮುಖ್ಯವಾಗಿ ನಾವು 3 ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಳ್ತೀವಿ. ನಂಬರ್ 1 ChatGPT, ನಂಬರ್ 2 ಸುನೋ AI, ನಂಬರ್ 3 ಡಿಸ್ಟ್ರೋಕಿಟ್. ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ನಾನು ChatGPT ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ, ಗೋಮಾತೆಯ ಸುಪ್ರಭಾತ ಅಂತ ಇದೆ. ಇದು ನನಗೆ ChatGPT ಕೊಟ್ಟಿರುವಂಥ ಹಾಡು. ಆದರೆ ನಾನು ಇದನ್ನು ಹಾಗೆ ಯೂಸ್ ಮಾಡಲ್ಲ. ನಾನೇ ಇದಕ್ಕೆ ಸಾಹಿತ್ಯ ರಚನೆ ಮಾಡಿದ್ದೀನಿ. ಸಾಹಿತ್ಯ ಹೀಗಿದೆ: ಓಂ ಶ್ರೀ ಗೋಮಾತೆಯೇ ನಮಃ, ಓಂ ಶ್ರೀ ಕಾಮಧೇನ್ಯೈ ನಮಃ, ಓಂ ಶ್ರೀ ಗೋವಿಂದ ಪ್ರಿಯಾಯೈ ನಮಃ, ಮಂಗಳಂ ತವ ಗೋಮಾತೆ ಸುಪ್ರಭಾತಂ. ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ, ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ, ಹೊಂಬೆಳಕು ಮೂಡಿದೆ, ಎದ್ದೇಳು ತಾಯೇ, ಹಕ್ಕಿಗಳ ಕಲರವ ಕೇಳುತ್ತಿದೆ ತಾಯೇ, ಭಕ್ತರ ಮೊರೆಯನ್ನು ಕೇಳಮ್ಮ ತಾಯೇ, ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ. ಹೀಗೆ ಇದು ಪಲ್ಲವಿ, 3 ಚರಣ ಇದೆ. ಓಕೆ, ಈಗ ಇದಕ್ಕೆ ಒಂದು ಟ್ಯೂನ್ ಹಾಕಬೇಕು. ನಾನಿವಾಗ ರೆಕಾರ್ಡ್ ಮಾಡ್ಕೊಳ್ತೀನಿ. ಓಂ ಶ್ರೀ ಗೋಮಾತಾಯೈ ನಮಃ, ಓಂ ಶ್ರೀ ಕಾಮಧೇನ್ಯೈ ನಮಃ, ಓಂ ಶ್ರೀ ಗೋವಿಂದ ಪ್ರಿಯಾಯೈ ನಮಃ, ಮಂಗಳಂ ತವ ಗೋಮಾತೆ ಸುಪ್ರಭಾತಂ. ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ, ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ, ಹೊಂಬೆಳಕು ಮೂಡಿದೆ, ಎದ್ದೇಳು ತಾಯೇ, ಹಕ್ಕಿಗಳ ಕಲರವ ಕೇಳುತ್ತಿದೆ ತಾಯೇ, ಭಕ್ತರ ಮೊರೆಯನ್ನು ಕೇಳಮ್ಮ ತಾಯೇ, ಎದ್ದೇಳು ಗೋಮಾತೆ, ಎದ್ದೇಳು ತಾಯೇ. ಈ ಥರ ನಾನು ಹಾಡ್ತೀನಿ. ಹಾಡಿಬಿಟ್ಟು ಇದನ್ನು ಸೇವ್ ಮಾಡ್ತೀನಿ. ಈಗ ಇದು ಸೇವ್ ಆಗಿದೆ. ಈ ಹಾಡನ್ನ ನಾವೀಗ ಸುನೋ AIಗೆ ಅಪ್ಲೋಡ್ ಮಾಡಬೇಕು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೋಡಿ, ಲಿರಿಕ್ಸ್ ಜಾಗದಲ್ಲಿ ನಮ್ಮ ಸಾಹಿತ್ಯನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ಥರ ನಾನು ಹಾಡಿರುವಂಥ ಒಂದು ಆಡಿಯೋನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸುನೋ AI ಅದ್ಭುತವಾಗಿ ಮ್ಯೂಸಿಕ್ನೊಂದಿಗೆ, ಅದರ ಸಂಗೀತದೊಂದಿಗೆ ಹಾಡನ್ನ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೋಡಿ, ಅಲ್ಲಿ ಕ್ರಿಯೇಟ್ ಬಟನ್ ಕಾಣ್ತಿದ್ದಿಲ್ಲ, ಅದು ಒತ್ತಿದ್ರೆ ನಮಗೆ ಇಲ್ಲಿ ಹಾಡು ರೆಡಿಯಾಗಿ ಬರುತ್ತೆ. ಈಗ ಈ ಹಾಡನ್ನ ನಾವು ಕೇಳೋಣ. ಓಂ ಶ್ರೀ ಗೋಮಾತಾಯೈ ನಮಃ, ಓಂ ಶ್ರೀ ಕಾಮಧೇನ್ಯೈ ನಮಃ,
ಓಂ ಶ್ರೀ ಗೋವಿಂದ ಪ್ರಿಯಾಯೈ ನಮಃ ಮಂಗಳಂ ತವ ಗೋಮಾತೆ ಸುಪ್ರಭಾತಂ. ಎದ್ದೇಳು ಗೋಮಾತೆ ಎದ್ದೇಳು ತಾಯೇ, ಎದ್ದೇಳು ಗೋಮಾತೆ ಎದ್ದೇಳು ತಾಯೇ, ಹೊಂಬೆಳಕು ಮೂಡಿದೆ ಎದ್ದೇಳು ತಾಯೇ, ಹಕ್ಕಿಗಳ ಕಲರವ ಕೇಳುತ್ತಿದೆ ತಾಯೇ, ಭಕ್ತರ ಮೊರೆಯನ್ನು ಕೇಳಮ್ಮ ತಾಯೇ, ಎದ್ದೇಳು ಗೋಮಾತೆ ಎದ್ದೇಳು ತಾಯೇ. ನೋಡಿದ್ರಲ್ಲ, ನಾನು ಹಾಡಿದ ಹಾಡು ಮ್ಯೂಸಿಕ್ನೊಂದಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ, ಆ ಆಪ್ಷನ್ ಒತ್ತಿದ್ರೆ ಡೌನ್ಲೋಡ್ ಆಗುತ್ತೆ. ಈಗ ನಾವು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಮತ್ತೆ ChatGPTಗೆ ಹೋಗಿ ಅದೇ ಹಾಡು ನಾವು ಮಾಡಿದ್ವಲ್ಲ ಅಲ್ಲಿ ಹೋಗಿ ನಾವು ಇದಕ್ಕೆ ಒಂದು ಥಂಬ್ನೈಲ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಕಮಾಂಡ್ ಕೊಡ್ತೀವಿ. ನನ್ನ ಹತ್ರ ಇರುವ ಒಂದು ಗೋವಿನ ಚಿತ್ರ ಮತ್ತು ನನ್ನ ಲೋಗೋ ಎರಡನ್ನು ಕೊಟ್ಟು ಇದಕ್ಕೆ ಒಂದು 16:9 ಅಂದರೆ ಯೂಟ್ಯೂಬ್ಗೆ ಆಗುವಂಥ ಒಂದು ಥಂಬ್ನೈಲ್ನ ಕೊಡು ಅಂತ ಕೇಳ್ತೀವಿ. ನೋಡಿ ಅದು ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿ ಕೊಡ್ತು. ಇದು ಯೂಟ್ಯೂಬ್ಗೆ ಆಯಿತು. ಆದರೆ ನಮಗೆ ಡಿಸ್ಟ್ರೋಕಿಟ್ಗೂ ಬೇಕು. ನಾನು ಮೊದಲೇ ಹೇಳಿದಂತೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗೆ ಹಾಕೋಕ್ಕೆ ನಮಗೆ ಅದೇ ಇಮೇಜನ್ನು ಸ್ಕ್ವೇರ್ ಆಗಿ ಬೇಕು. ನಾನು ಇವಾಗ ಕಮಾಂಡ್ ಕೊಡ್ತಾ ಇದ್ದೀನಿ. ಐ ನೀಡ್ ದ ಸೇಮ್ ಇಮೇಜ್ ಇನ್ ಸ್ಕ್ವೇರ್ ಫಾರ್ ಡಿಸ್ಟ್ರೋಕಿಟ್ ಅಂತ ಕೊಡ್ತೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತ. ನೋಡಿದ್ರಲ್ಲ, ಸೇಮ್ ಇಮೇಜ್ ನಮಗೆ ಸ್ಕ್ವೇರ್ ಆಗಿ ಬಂತು. ಇದನ್ನು ಈಗ ನಾವು ಡಿಸ್ಟ್ರೋಕಿಟ್ಗೆ ಅಪ್ಲೋಡ್ ಮಾಡೋಣ. ಡಿಸ್ಟ್ರೋಕಿಟ್ ಒಂದು ಅದ್ಭುತವಾದ ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಒತ್ತಿದ ತಕ್ಷಣ ನಿಮಗೆ ಈ ರೀತಿ ಅದು ಓಪನ್ ಆಗುತ್ತೆ. ನೀವು ಈ ಆ್ಯಪ್ನ ಬಳಸಿ ನಿಮ್ಮ ಒಂದು ಹಾಡನ್ನು ಹಲವಾರು ಪ್ಲ್ಯಾಟ್ಫಾರ್ಮ್ಗಳಿಗೆ ಅಟ್ ಎ ಟೈಮ್ ಒಂದೇ ಸತಿಗೆ ರಿಲೀಸ್ ಮಾಡ್ಬೋದು. ನಾವು ಡೌನ್ಲೋಡ್ ಮಾಡಿಕೊಂಡಿರೋ ಹಾಡನ್ನು ಮತ್ತು ಆ ಇಮೇಜ್ನ ಅಪ್ಲೋಡ್ ಮಾಡಿದ್ರೆ ಮುಗೀತು. ಇಲ್ಲಿ ಮುಖ್ಯವಾಗಿ ನಾವು ಏನು ಹಾಕಬೇಕು ಅಂದರೆ, ಭಾಷೆ ಇಂಗ್ಲೀಷ್ ಅಥವಾ ಹಿಂದಿಲೇ ಇರಲಿ ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಕನ್ನಡ ಅನ್ನೋ ಆಪ್ಷನ್ ಇರಲ್ಲ. ಹಿಂದಿ ಮಾಡಿದ್ರೂ ಸಾಕು, ಪರವಾಗಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಇಮೇಜ್ ಕೇಳ್ತಾ ಇದೆ. ಇಲ್ಲಿ ಇಮೇಜ್ ನಾವು ಡೌನ್ಲೋಡ್ ಮಾಡಿಕೊಡೋ ಇಮೇಜನ್ನು ಇಲ್ಲಿ ಹಾಕ್ತೀವಿ. ನೆಕ್ಸ್ಟು ಟೈಟಲ್ ಕೇಳುತ್ತೆ. ನಾವು ಗೋಮಾತಾ ಸುಪ್ರಭಾತ ಅಂತ ಟೈಪ್ ಮಾಡಿ ಹಾಕಿದ್ರೆ ಅದು ನೀಟಾಗಿ ಟೈಟ್ಲು ಅಲ್ಲಿ ಬರುತ್ತೆ. ಇಲ್ಲಿ ಹಾಡು ಅಪ್ಲೋಡ್ ಮಾಡಬೇಕು. ನಾವು ನಮ್ಮ ಫೈಲ್ಗೆ ಹೋಗಿ ನಾವು ಮಾಡಿರೋವಂಥ ಹಾಡನ್ನು ಅಪ್ಲೋಡ್ ಮಾಡ್ತೀವಿ. ನಮ್ಮ ಹೆಸರನ್ನು ಇಲ್ಲಿ ಹಾಕಬೇಕು. ಎಲ್ಲಿಂದರೆ ಸಾಂಗ್ ರೈಟರ್ಸ್ ನೇಮ್ ಅಂತ ಇರುತ್ತಲ್ಲ, ಅಲ್ಲಿ ನಮ್ಮ ಹೆಸರನ್ನು ಹಾಕಬೇಕು. ಎಲ್ಲ ಮುಗಿದ ಮೇಲೆ ಕಂಟಿನ್ಯೂ ಅನ್ನೋದನ್ನು ಒತ್ತಬೇಕು. ನೋಡಿ, ಈಗ ನಮ್ಮ ಸಾಂಗು, ನಮ್ಮ ಇಮೇಜು ಎಲ್ಲವೂ ಕೂಡ ಅಪ್ಲೋಡ್ ಆಗ್ತಾಯಿದೆ ಡಿಸ್ಟ್ರೋಕಿಟ್ನಲ್ಲಿ. ಓಕೆ, ಸೊ ಈ ಥರ ಗ್ರೀನ್ ಬಂತು ಅಂದರೆ ನಮ್ಮದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಅದು ತೋರಿಸ್ತಾ ಇದೆ ನಿಮ್ಮ ಹಾಡು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಅಂತ. ನಮಗೆ ಎಷ್ಟು ದುಡ್ಡು ಬಂದಿದೆ ಅಂತ ಇಲ್ಲಿ ಬ್ಯಾಂಕ್ ಅಂತ ಇರುತ್ತೆ. ಅದನ್ನು ಒತ್ತಿದ್ರೆ ನಮಗೆ ಎಷ್ಟು ದುಡ್ಡು ಬಂದಿದೆ ಅಂತ ತೋರಿಸುತ್ತೆ. ನೋಡಿ, ಇದು ನನಗೆ ಬಂದಿರುವಂಥ ಹಣ. ಈ ವಿಡಿಯೋ ಮಾಡೋಕ್ಕೆ ನಾನು ಸ್ವಲ್ಪ ಸಮಯ ತಗೊಂಡೆ, ಅದಕ್ಕೆ ಕ್ಷಮೆ ಇರಲಿ. ನೀವು ಕೇಳ್ಬೋದು, ಸುನೋ ಎಯಿಂದ ನಾವು ಹಾಡು ಮಾಡೋಕ್ಕೆ ಅದರ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾ ಅಂತ. ಖಂಡಿತವಾಗಲೂ ತೊಗೋಬೇಕು. ಯಾಕೆಂದರೆ ಅದರಲ್ಲಿ ಫ್ರೀಯಾಗಿ ಕೂಡ ಮಾಡ್ಬೋದು. ಆದರೆ ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡೋಂಗಿಲ್ಲ. ನಾವು ಯೂಟ್ಯೂಬಲ್ಲಾಗಲಿ, ಈಗ ನಾವು ಡಿಸ್ಟ್ರೋಕಿಟ್ಟಲ್ಲಿ ಹಾಡನ್ನ ಬಳಸೋಕ್ಕೆ ನಾವು ಲೈಸೆನ್ಸನ್ನು ತೊಗೊಳ್ಳೇಬೇಕು. ಅದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಅದಕ್ಕೆ ಕೇವಲ 1000 ರೂಪಾಯಿ ಅಷ್ಟೇ. ತಿಂಗಳಿಗೆ 1000 ರೂಪಾಯಿ ಅಂದರೆ ತಿಂಗಳಲ್ಲಿ ನೀವು 500 ಹಾಡು ಮಾಡ್ಬೋದು. ಯಾಕಂದರೆ 2500 ಕ್ರೆಡಿಟು ನಿಮಗೆ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ಹಾಡುಗಳನ್ನ ನೀವು ಮಾಡ್ಬೋದು. ಈ ಡಿಸ್ಟ್ರೋಕಿಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಒಂದು ಗಮನ ಇರಲಿ, ಇದಕ್ಕೆ ಇಡೀ ವರ್ಷಕ್ಕೆ 2500 ರೂಪಾಯಿ ಆಗುತ್ತೆ. ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ತಿಂಗಳಿಗೆ ನಿಮಗೆ 200 ರೂಪಾಯಿ ಅಷ್ಟೇ ಆಗುತ್ತೆ. ನಾನು ಎಡಿಟಿಂಗ್ಗೆ ಫಿಲ್ಮೋರಾ ಆ್ಯಪ್ನ ಯೂಸ್ ಮಾಡ್ತೀನಿ. ಅದರಿಂದ ಸಾಕಷ್ಟು ಸಹಾಯ ನನಗೆ ಆಗುತ್ತೆ. ತಿಂಗಳಿಗೆ ಒಂದು 300 ರೂಪಾಯಿ ಕಟ್ತೀನಿ. ಸೊ ಓವರಾಲಾಗಿ ನಾನು ತಿಂಗಳಿಗೆ ಖರ್ಚು ಮಾಡೋದು 1500 ರೂಪಾಯಿ. ಈ 3 ಆ್ಯಪಿನ ಸಂಪಾದನೆ ಮಿನಿಮಮ್ 10,000 ರಿಂದ 15,000 ರೂಪಾಯಿ. ಅದು ಮಿನಿಮಮ್. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ನೀವು ನಾನು ಕೊಟ್ಟ ಲಿಂಕ್ನ ಬಳಸಿದಾಗ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ.
ಸೊ ಹಾಡು ಮಾಡಿ ಸಂಪಾದನೆ ಮಾಡಿ, ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.